ಅಂತ ಕರಿತೀವಿ. ನವಿ ಕಕ್ಷಾ ಹಿಂದಿ ಇದೆ 9ನೇ ತರಗತಿಯಲ್ಲಿ सीखने के प्रतिफल 6 ಅಂತ ಬರ್ತದ. ಎಸ್ ಕಲಿಕಾಫಲ 6ರಲ್ಲಿ ಮೂಲ್ಯಾಂಕನ ಗತಿವಿಧಿಗೆ ಉತ್ತರ ಮೌಲ್ಯಮಾಪನ ಚಟುವಟಿಕೆ ಉತ್ತರಗಳನ್ನ ನೋಡೋಣ. ಈ ಮೊದಲಿನ ವಿಡಿಯೋಗಳನ್ನ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಅಷ್ಟೇ ಅಲ್ಲದೆ ತಾವುಗಳು ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. सीखने के प्रतिफल 6 ಕಲಿಕಾ ಫಲ 6 ವಾರ್ತಾಲಾಪ್ ಯಾ ಸಂವಾದ ಕರ್ಣ सीखेंगे. ನೀವುಗಳು ಸಂಭಾಷಣೆ ಮಾಡೋದನ್ನ ಕಲಿತುಕೊಳ್ತೀರಿ. मूल्यांकन गतिविधि मौल्यमापन चटुवटिके. गतिविधि 1 चटुवटिके 1 किसी एक पाठ पर आधारित अध्यापक और छात्रों के बीच वार्तालाप का प्रारूप तैयार कीजिए. ಯಾವುದೇ ಒಂದು ಪಾಠದ ಮೇಲೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ನಡೆದಿರತಕ್ಕಂತ ಸಂಭಾಷಣೆಯನ್ನ ಒಂದು ನಮೂನೆಯನ್ನ ತಯಾರು ಮಾಡಿ ಅಂತ ಅಧ್ಯಾಪಕ ಮತ್ತು ಛಾತ್ರ ಅಂತಕ್ಕಂತ ಎರಡು ಪಾತ್ರವನ್ನ ತೆಗೆದುಕೊಂಡು ಸಂಭಾಷಣೆಯನ್ನ ಬರೀಬೇಕು. ಉತ್ತರ ನೋಡೋಣ. अध्यापक बच्चों भारत को आज़ादी कब मिली है? छात्र सर 15 अगस्त 1947 को. अध्यापक ठीक है, भारत के पहले प्रधानमंत्री कौन थे? छात्र जवाहरलाल नेहरू जी. अध्यापक भारत के राष्ट्रपिता नाम से किसे जाना जाता है? छात्र महात्मा गांधी जी को. अध्यापक गांधी जी का जन्म कब और कहाँ हुआ? छात्र निरुत्तर. अध्यापक चलो फिर हम आज महात्मा गांधीजी पाठ का अध्ययन करेंगे ಅಂತ ಪಾಠದ ಮೊದಲಲ್ಲಿ ಆಗ್ತಕ್ಕಂಥ ಸಂಭಾಷಣೆಯನ್ನು ನಾನು ಕೊಟ್ಟಿದ್ದೀನಿ. ಇದೇ ತರ ಪಾಠದ ಮಧ್ಯದಲ್ಲಿ ಪಾಠದ ಬಗ್ಗೆ ವಿವರಣೆ ಅಥವಾ ಪಾಠದಲ್ಲಿ ಪ್ರಶ್ನೋತ್ತರ ಬಗ್ಗೆನೂ ಕೂಡ ತಾವು ಸಂಭಾಷಣೆಗಳನ್ನು ಬರೀಬಹುದು. ಇನ್ನು ಚಟುವಟಿಕೆ 2ಕ್ಕೆ ಹೋಗೋಣ. मान लो तुम्हें किसी लड़के से दोस्ती करनी है, उसे अपना दोस्त बनाने के लिए आप किस तरह वार्तालाप करोगे? ನೀವು ಯಾವುದೋ ಒಬ್ಬ ಹುಡುಗನ ಜೊತೆಗೆ ಗೆಳೆತನ ಮಾಡಬೇಕಾಗಿದೆ. ಆ ಗೆಳೆತನ ಮಾಡೋ ಸಲುವಾಗಿ ಬೇರೆ ಹುಡುಗನ ಜೊತೆಗೆ ಯಾವ ತರ ಸಂಭಾಷಣೆ ಮಾಡ್ತೀರಿ ಅನ್ನೋದನ್ನ ಬರೀಲಿಕ್ಕೆ ಹೇಳಿದ್ದಾರೆ. ಆಪ್ ಅಂದ್ರೆ ನೀವು, ದೂಸರಾ ಲಡ್ಕ ಅಂದ್ರೆ ಬೇರೆ ಲಡ್ಕ, ಆ ಎರಡು ಪಾತ್ರ ಇಟ್ಕೊಂಡು ಬರೀಬೇಕು. ಉತ್ತರ ನೋಡೋಣ. आप मुझे बहुत अच्छे लगे. दूसरा लड़का सच कहा आप बिल्कुल सही कहा हूँ. दूसरा लड़का एस आपके मेरे में क्या अच्छा लगा. ಅದು आपको ಅಂತ ಆಗಬೇಕು. आपको मेरे में क्या अच्छा लगा बताओगे? सो आपकी सहायता, प्यारी सी बातों को मैं तो भा लिया हूँ. दूसरा लड़का कहता ने शुक्रिया, आप में भी यही है. आप हाँ, इस कारण मैं आपसे दोस्ती करना चाहता हूँ. दूसरा लड़का जरूर, आज से हमारी दोस्ती मजबूत होगी. आप शुक्रिया, चलो कल फिर मिलेंगे. दूसरा लड़का ठीक है जी. ಈ ತರ ನಾನು ಏನ್ ಮಾಡಿದ್ದೀನಿ, ಗೆಳೆತನ ಪರಿಚಯವನ್ನು ಮಾಡೋ ಸಲುವಾಗಿ ಒಂದು ಚಿಕ್ಕ ಸಂಭಾಷಣೆಯನ್ನು ಬರೆದಿದ್ದೀನಿ. ಇದನ್ನ ಇನ್ನಷ್ಟು ತಾವೇನ್ ಮಾಡಬಹುದು, ಹೀಗೂ ಇಡಬಹುದು, ಮತ್ತೆ ಇದರಲ್ಲಿ ಚೇಂಜಸ್ ಮಾಡಿನೂ ಕೂಡ ಬರೀಬಹುದು. गतिविधि 3 चटुवटिके 3 कक्षा में छात्रों के 4 समूह बनाइए. कोरोना एक बहुत बड़ी समस्या है. इस विषय पर एक समूह को अपनी राय प्रस्तुत करने के लिए कहे. ತರಗತಿಯಲ್ಲಿ 4 ಗುಂಪುಗಳನ್ನಾಗಿ ಮಾಡ್ತಾರೆ. ಆ ಗುಂಪಿಗೆ ವಿಷಯ ಕೊಡ್ತಾರೆ. ಕೊರೋನಾ ಒಂದು ದೊಡ್ಡ ಸಮಸ್ಯೆಯಾಗಿದೆ, ಇದಕ್ಕೆ ಆ ಗುಂಪಿನ ವಿಚಾರಗಳನ್ನ ಏನ್ ಮಾಡಬೇಕು, ಅಭಿಪ್ರಾಯಗಳನ್ನ ಮಂಡನೆ ಮಾಡಬೇಕು. ಪಹಲಾ ಸಮೂಹ, ದೂಸರಾ ಸಮೂಹ, ತೀಸರಾ ಸಮೂಹ, ಚೌಥಾ ಸಮೂಹ ಅಂತ ಒಂದೊಂದು ಸಮೂಹದವ್ರು ಏನ್ ಮಾಡಬೇಕು, ವಿಚಾರಗಳನ್ನ ಮಂಡನೆ ಮಾಡಬೇಕು. उत्तर ನೋಡೋಣ. पहला समूह कोरोना आज दुनिया की बड़ी महामारी बन गई है. दूसरा समूह इससे बहुत लोगों की मौत हो गई है, चाहे छोटे बच्चों से बड़े बुजुर्गों तक. ಮೂರನೇ ಸಮುದ್ರ ಹೇಳ್ತಾರೆ, इतनी सारी तकलीफ होते हुए भी लोग अपनी जान की परवाह नहीं कर रहे हैं. चौथा समुद्र ಹೇಳ್ತಾರೆ, लोग शासन के द्वारा दिए जाने वाले निर्देशनों का सही ढंग से पालन करना जरूरी है. ಮತ್ತೆ ಮೊದಲನೇ ಗುಂಪದವರು ಹೇಳ್ತಾರೆ, लोग कोरोना के खिलाफ दी जाने वाली टीकाकरण की सुविधा प्राप्त करने के लिए आगे आना चाहिए. ಎರಡನೇ ಸಮುದ್ರರು लोगों में कोरोना टीकाकरण के खिलाफ हो रही गलत अफवाहों को दूर करना चाहिए. ಮೂರನೇ ಸಮುದ್ರ ಹೇಳ್ತಾರೆ, लोग किसी भी कोरोना बीमारी के लक्षण महसूस होते हुए घरेलू उपचार न करते हुए स्वास्थ्य केंद्र पर अवश्य भेट दे ಅಂತ ಏನ್ ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಮುಂದೆ 4ನೇ ಸಮುದ್ರ ಹೇಳ್ತಾರೆ, कोरोना भगाने का काम केवल शासन का नहीं है, सभी लोग मिलकर इसको भगाना चाहिए ಅಂತ ಏನ್ ಮಾಡಬಹುದಿತ್ತು, ಬರಿಬಹುದಿತ್ತು. ಕಡೆಗೆ ಒಂದು ಪ್ರಶ್ನೆ ಕೇಳಿದ್ದಾರೆ, 4ನೇದಿದೆ. ಏನಪ್ಪಾ ಅಂದ್ರೆ, अपने गांव को आदर्श गांव बनाना है, इसके लिए क्या क्या करना चाहिए, इस पर शिक्षक छात्रों से संवाद करेंगे. अन्य छात्र इन संवादों को अच्छी तरह से सुनेंगे. ನಿಮ್ಮ ಊರನ್ನ ಒಂದು ಆದರ್ಶ ಊರನ್ನಾಗಿ ಹೇಗೆ ಮಾಡಬಹುದು ಅನ್ನೋದನ್ನ
ಅದಕ್ಕಾಗಿ ಏನೆಲ್ಲ ಮಾಡಬಹುದು ಅನ್ನೋದನ್ನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಂಭಾಷಣೆಯನ್ನು ಮಾಡ್ತಾರೆ, ಬೇರೆ ವಿದ್ಯಾರ್ಥಿಗಳು ಸಹಿತ ಸಂಭಾಷಣೆಯಲ್ಲಿ ಭಾಗವಹಿಸಿ ಕೇಳ್ತಾರೆ. ಶಿಕ್ಷಕರು ಹೇಳ್ತಾರೆ, गांव को हम एक आदर्श गांव कैसे बना सकते हैं। छात्र कहते सभी लोग एकता से रहने से। अध्यापक और क्या छात्र गांव में पेड़ पौधों को लगाना चाहिए। अध्यापक और क्या कर सकते हैं, इस गांव के लोगों को शासन की सभी सुविधा पहुंचानी चाहिए। अध्यापक और कुछ गांव के सभी बच्चे स्कूल दाखिल करके होशियार बनना चाहिए। अध्यापक बहुत बढ़िया ಅಂತ ಏನು ಮಾಡಬಹುದಾಗಿತ್ತು, ಈ ತರ ಸಂವಾದಗಳನ್ನು ಬರೀಬಹುದಿತ್ತು. ವಿದ್ಯಾರ್ಥಿಗಳೇ ಇಷ್ಟೇ ಇತ್ತು 9ನೇ ತರಗತಿ ಹಿಂದಿಯಲ್ಲಿ ಕಲಿಕಾ ಫಲ 6ರಲ್ಲಿ ಬರ್ತಕ್ಕಂಥ ಮೌಲ್ಯಮಾಪನ ಚಟುವಟಿಕೆಯ ಉತ್ತರಗಳನ್ನು. ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಮುಂದಿನ ಭಾಗದಲ್ಲಿ ಕಲಿಕಾ ಫಲ 7ರಲ್ಲಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಾವು ಈಗಾಗಲೇ 9ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್, ಅದುವೇ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಒಂದು ಮೋಟಿವೇಶನ್ ಅಂತ ಹೇಳ್ಬೋದು. ಸೊ ತಾವೆಲ್ಲರೂ ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ವಿಡಿಯೋವನ್ನು ಹೆಚ್ಚೆಚ್ಚು ತಾವೆಲ್ಲರೂ ಕೂಡ ಶೇರ್ ಮಾಡ್ತೀರಿ. ನಿಮ್ಮ ಶೇರ್ಗಳು ಇನ್ನಷ್ಟು ನಮಗೆ ವ್ಯೂಸ್ಗಳನ್ನು ತಂದು ಕೊಡ್ತವೆ ಅಂತ ಹೇಳ್ತಾ ನಿಮ್ಮೆಲ್ಲ ವ್ಯೂಸ್ಗಳಿಗೆ ಕೂಡ ನಾವೇನಿದೀವಪ್ಪ ಅಂದರೆ ಚಿರಋಣಿ. ಮತ್ತೆ ಮುಂದಿನ ಕಲಿಕಾ ಹಾಳೆಗಳ ವಿಡಿಯೋಗಳೊಂದಿಗೆ ನಾನು ಮತ್ತೆ ಏನು ಮಾಡ್ತೀನಿ, ಭೇಟಿಯನ್ನು ಆಗ್ತೀನಿ. ಮುಂದೆ ಯಾವ ವಿಡಿಯೋ ಇದೆ ಅಂತ ತಿಳ್ಕೊಬೇಕಾದ್ರೆ ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಮೇಲೆ ಥಂಬ್ನೇಲ್ ಇದೆ, ಆ ಥಂಬ್ನೇಲ್ ಮೂಲಕ ತಮಗೆ ಗೊತ್ತಾಗ್ತದೆ. ಅಂದರೆ ಯಾವ ವಿಡಿಯೋ ಇದೆ, ಯಾವ ಸಮಯ, ಯಾವ ಗಂಟೆಗೆ ಆ ವಿಡಿಯೋ ಹಾಸ್ಟ್ ಆಗುತ್ತೆ ಅಂತ ತಿಳ್ಕೊಂಡು ಆ ವಿಡಿಯೋವನ್ನು ತಾವೆಲ್ಲರೂ ಕೂಡ ಏನು ಮಾಡ್ಬೋದಪ್ಪ ಅಂದರೆ ನೋಡ್ಬೋದು. ಮತ್ತೆ ಸಿಗ್ತೀನಿ ಕಲಿಕಾ ಫಲ